ಪಾವನಾತ್ಮರೇ, ಧನ್ಯಾತ್ಮರೇ, ನಿಮ್ಮೆಲ್ಲರಲ್ಲಿಯೂ ಅನಂತ ಶರಣಾರ್ಥಿಗಳು. ಪ್ರಪಂಚದೊಳಗೆ ಎಲ್ಲಕ್ಕಿಂತ ದೊಡ್ಡದ ಸಾಧನ ಮಾಡಲಾರದ ಜನ್ಮಕ್ಕೆ ಯಾವ ಅರ್ಥನೂ ಇಲ್ಲ. ಪರಮ ತಪಸ್ವಿಗಳಾಗಿರುವ ಕಾಶಿನಾಥ್ ಬಾಬಾ ಅವರು ಈಶ್ವರ ಸಾಕ್ಷಾತ್ಕಾರ ಮಹಾಪುರುಷರು. ನಾನು ಬಹಳಷ್ಟು ಜನ ಸಾಧು ಸಂತರ ಸನ್ನಿಧಿಗೆ ಹೋಗ್ತೀನಿ, ಎಲ್ಲೆಲ್ಲಿ ಮಹಾತ್ಮರಾದಾರ ಹೋಗಿ ದರ್ಶನ ಮಾಡ್ಕೊಂತ ಇರ್ತೀನಿ. ಭಾಗವತದೊಳಗ 11ನೇ ಸ್ಕಂದದೊಳಗ ಉದ್ಧವನಿಗೆ ಪರಮಾತ್ಮ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ಹೇ ಉದ್ಧವ, ದೇವ್ರು ನನಗೇನು ಕಾಣ್ತಾನ, ದೇವ್ರಿಗೆ ನಾನೇನು ದರ್ಶನ ಮಾಡ್ತೀನಿ, ದೇವ್ರು ಸಿಗಂಗಿಲ್ಲ ಅಂತ ಹಿಂಗ ಬಡದಾಡಬೇಡ. ನನ್ನ ದರ್ಶನ ಮಾಡೋದಿತ್ತಂದ್ರೆ ಸಂತರ ದರ್ಶನ ಮಾಡು, ಸಂತರ ಹೃದಯದೊಳಗೆ ನಾ ಸದಾ ಇರ್ತೀನಿ ಅಂತಿದ್ದು ಪರಮಾತ್ಮನ ವಚನ ಅದ. ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯೊಳಗೊಂದು ಮಾತು ಬರೀತಾರೆ. ಶರಣ ಜನರ ಸದು ಹೃದಯ ನಳಿನದೋಳು ಪರಿಶೋಧಿ ಸುತ್ತಿ ಹೋದು ನಿನ್ನ ಪಾದ, ಹರ ಹರ ಗುರು ಶಂಭು ಲಿಂಗ ನಿನ್ನ ದಿವ್ಯ ಪಾದ. ಕೈವಲ್ಯ ಪದ್ಧತಿ ಶಿವಕಾರುಣ್ಯ ಸ್ಥಳದ 4ನೇ ಪದ್ಯದೊಳಗೆ ಪರಮ ತಪಸ್ವಿಗಳು, ಪರಮ ಯೋಗಿಗಳು, ಪರಮ ವಿದ್ಯಾವಂತರಾಗಿರುವ ನಿಜಗುಣ ಶಿವಯೋಗಿಗಳು ಸಂತರ ಹೃದಯದೊಳಗೆ ಪರಮಾತ್ಮ ಸದಾ ಇರ್ತಾನ. ಸಂತರ ಹೃದಯ ಪರಮಾತ್ಮನ ಜಾಗೃತ ಸ್ಥಾನ ಇರ್ತದ. ಸಂತನ ದೃಷ್ಟಿಯ ಮೂಲಕ ಪರಮಾತ್ಮ ನಮಗೆ ನೋಡ್ತಾನ. ಸಂತನ ಕಿವಿಯ ಮೂಲಕ ಪರಮಾತ್ಮ ನಮ್ಮ ಮಾತನ್ನ ಕೇಳ್ತಾನ, ನಮ್ಮ ಪ್ರಾರ್ಥನೆಯನ್ನ ಕೇಳ್ತಾನ. ಅದರ ಸಲುವಾಗಿ ಸಂತನ ಚರಣದೊಳಗ ಸಕಲ ಸುಖ ಇರ್ತದ ಅಂತ ತಿಳ್ಕೊಂಡು ಪರಮಾರ್ಥ ಗೀತೆಯ 11ನೇ ಗತಿಯೊಳಗ ವಂದಿಸಿ ಪೂಜಿಸಿ ಕೀರ್ತಿಸಿ ನೋಡಿ ಕುಂದದೆ ಪರಿತುಷ್ಟಿಗಳ ಮಾಡಿ ಪಡಿಯುವುದು ಬಿಡದ ಕೇಳೋತ್ತಮ ಗುಣವ ಕೊಡುವನು ಸವೆಯದ ನಿಜ ಸುಖ ಪದವ. ಶ್ರೀಮನ್ ನಿಜಗುಣ ಶಿವಗಳು ಪರಮಾರ್ಥ ಗೀತೆಯೊಳಗೆ ಮಾತು ಬರೀತಾರೆ. ನೀ ಯೋಗಿ ವರನನ್ನ ವಂದಿಸು, ಮಹಾತ್ಮರನ್ನ ನಮಸ್ಕಾರ ಮಾಡು, ಅವ್ರ ಪೂಜಾ ಮಾಡಿ ನೋಡು, ಅವ್ರ ಸ್ತೋತ್ರ ಮಾಡಿ ನೋಡು, ಅವ್ರಿಗೆ ನಮಸ್ಕಾರ ಮಾಡಿ ನೋಡು, ಅವ್ರ ಸೇವಾ ಮಾಡಿ ನೋಡು. ನಿನ್ನ ಬಾಳು ಬೆಳಗುತ್ತದ, ನಿನ್ನ ಬದುಕಿನೊಳಗೆ ಭಕ್ತಿಯ ಸಂಚಾರ ಆಗ್ತದ, ನಿನ್ನ ಹೃದಯದೊಳಗೆ ಸಾತ್ವಿಕ ಗುಣಗಳು ತನ್ನಿಂದ ತಾನು ಜಾಗೃತ ಆಗ್ತಾವ. ಹೃದಯ ಪರಿಶುದ್ಧ ಆಗಬೇಕು ಅಂದ್ರೆ ಸಂತರ ಪಾದಕ್ಕೆ ನಮಸ್ಕಾರ ಮಾಡಬೇಕು. ನಾವು ಸಾಧನ ಮಾಡ್ತೀವಂದ್ರೆ ಆಗ್ಲಾರ್ದಂತ ಮಾತು. ನಾ ಜಪ ಮಾಡ್ತೀನಿ, ನಾ ಪೂಜಾ ಮಾಡ್ತೀನಿ, ನಾ ಸಜ್ಜನಿದ್ದೀನಿ, ನಾ ದೇವ್ರ ಗುಡಿಗೆ ಹೋಗ್ತೀನಿ, ನನಗೆ ಯಾವ ಸಾಧುಗಳು ಜೊರತ್ತಿಲ್ಲ ಅಂದ್ರೆ ಅದು ನಮ್ಮ ಅಜ್ಞಾನ.